7ನೇ ತಲೆಮಾರು ಜಮೀನು ಅಂದ್ರಲ್ಲ, ಇನ್ನು 7 ತಲೆಮಾರು ಉಳಿಬೇಕು ಅಂತಂದ್ರೆ ಬಯಾಲಜಿಕಲ್ ಬಳಸಿದ್ರೆ ಮಾತ್ರ ಉಳಿಯುತ್ತೆ. ನಮ್ಮ ಕಂಪನಿದು ಅಂತಾರೆ, ಯಾವುದೇ ಕಂಪನಿದು ಜೀವಾಣುಗಳು ನೀವು ಕೊಡುವಾಗ ಸಪರೇಟ್ ಆಗಿ ಕೊಡಬೇಕು, ಕೆಮಿಕಲ್ ಜೊತೆ ಕೊಡಬಾರ್ದು. ಮತ್ತೆ ತಾವು ಈ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ತಾವೇನು ಹೇಳಿದ್ರಿ, ಅದನ್ನ ಒಂದು ರೌಂಡ್ ಸ್ಪ್ರೇನು ಮಾಡಿಸಿ, ಅದೇ ಲಿಕ್ವಿಡ್ ಉಳಿದಿರುತ್ತಲ್ಲ ಅದನ್ನೇ ಒಂದು ರೌಂಡ್ ಕ್ಯಾನ್ಗೆ ಹಾಕೊಂಡ್ಬಿಟ್ಟು ಒಂದು ರೌಂಡ್ ಸ್ಪ್ರೇ ಮಾಡ್ಕೊಂಡು. ನಾನು ಏನ್ ಮಾಡಿದೆ ಅಂದ್ರೆ ಎಳಸ್ಬಿಟ್ಟೆ ನೀರೊಳಗೆ, ಉಳಿದಿತ್ತಲ್ಲ 90% ಅದನ್ನೇ ಮಾಡ್ಬೇಕಾಗಿರೋದು. ಸ್ಪೆಷಲ್ ಡೋಸ್ ಸುಮ್ಮನೆ ನೀವು ಖಾಲಿ ಕೂತಿದ್ದಾಗ ಅಂದಾಗ ಒಂದು ಕಲ್ಚರ್ ಮಾಡ್ಕೊಂಡಿರ್ತಾನೆ, ಕ್ಯಾನ್ಗೆ ಹಾಕೊಂಡು ಒಂದು ರೌಂಡ್ ಹೊಡೆದು ಬಿಟ್ರೆ ಗಾಳಿಯಲ್ಲಿರೋ ವಿಲ್ ಟು ಬ್ಲೈಟ್ ಕಂಟ್ರೋಲ್ ಬರುತ್ತೆ. ಸಾಮಾನ್ಯವಾಗಿ ವಿಲ್ ಟು ಬ್ಲೈಟ್ ಹೆಂಗ್ ಬರುತ್ತೆ, ಗಾಳಿ ಮಣ್ಣು ನೀರು. ಈಗ ನೀರಲ್ಲಿ ಬರಲ್ಲ, ಮೊದಲು ಎಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಿದ್ವು, ಅಲ್ಲಿಂದ ಆ ಕಡೆಯಿಂದ ಹೋಗ್ತಾ ಇತ್ತು. ಇವಾಗ ಆ ಪದ್ಧತಿ ಇಲ್ಲ, ಯಾರು ಮಾಡೋದಿಲ್ಲ, ಡ್ರಿಪ್ ಪೈಪ್. ಈಗ ನಿಮ್ಗೆ ಬರಕ್ ಸಾಧ್ಯ ಇರೋದು ಗಾಳಿಯಲ್ಲಿ ಮತ್ತೆ ಮಣ್ಣಲ್ಲಿ. ಸೊ ಮಣ್ಣಲ್ಲಿ ಡ್ರೆಂಚಿಂಗ್ ಕೊಡೋದ್ರಿಂದ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ಗಾಳಿಯಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಒಂದ್ಸರಿ ಸ್ಪ್ರೇ ಮಾಡ್ಕೊಂಡ್ರೆ ಟ್ರೈಕೋಡರ್ಮಾ ಸುಡೋಮೋನಸ್ ಇವನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಎಲೆಗಳ ಮೇಲೆ ಕುಂತಿರೋ ವಿಲ್ ಟು ಬ್ಲೈಟು ಕಂಟ್ರೋಲ್ ಬಂದ್ಬಿಡ್ತವೆ. ಈ ಜೀವಾಣುಗಳು ಎಷ್ಟು ದಿನ ಎಲೆ ಮೇಲೆ ಬದುಕಿರ್ತಾವೋ ಅಷ್ಟು ದಿನ ಬದುಕುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾಕೆ ಲಾಂಗ್ ಟರ್ಮ್ ನೀವು ಅಂದ್ರೆ ಇವು ಜೀವಾಣುಗಳು ಯಾಕೆ ನಿಮ್ಗೆ ಅರ್ಥ ಆದ್ರೆ ಜನರಿಗೂ ಅರ್ಥ ಆಗುತ್ತೆ ಅನ್ನೋದು ಪರ್ಸೆಪ್ಷನ್. ಈ ಟ್ರೈಕೋಡರ್ಮಾ ಆಗಿರ್ಲಿ ಸುಡೋಮೋನಸ್ ಆಗಿರ್ಲಿ, ಟ್ರೈಕೋಡರ್ಮಾ ಅನ್ನೋದು ಫಂಗಸ್, ಸುಡೋಮೋನಸ್ ಅನ್ನೋದು ಬ್ಯಾಕ್ಟೀರಿಯಾ. ಸೊ ನಿಮಗೆ ಗಾಳಿಯಲ್ಲಿ ಕಾಸ್ ಮಾಡೋ ಅಂತ ವಿಲ್ಟು ಮತ್ತೆ ಬ್ಲೈಟು ಫಂಗಸ್ಸು ಬ್ಯಾಕ್ಟೀರಿಯಾದಿಂದನೂ ಕಾಸ್ ಮಾಡುತ್ತೆ. ಈ ಟ್ರೈಕೋಡರ್ಮಾ ಅನ್ನೋಂಥ ಜೀವಾಣು ಎಲೆ ಮೇಲೆ ಕೂತ್ಕೊಳ್ಳುತ್ತೆ, ಅಲ್ಲೇನಾದ್ರೂ ವಿಲ್ಟ್ ಕಾಸ್ ಮಾಡೋ ಅಂಥದ್ದು ಏನಾದ್ರು ಇತ್ತು ಅಂದ್ರೆ ಅದನ್ನ ತಿನ್ಕೊಂಡ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಅದನ್ನ ತಿನ್ಕೊಂಡ್ಮೇಲೆ ಇದಕ್ಕೂ ಆಹಾರ ಇರಲಿ, ಇದು ಸತ್ತೋಗ್ಬಿಡುತ್ತೆ. ಕರೆಕ್ಟ್, ಇದು ಒಂದು ಸಾರಿ. ಸೊ ಹಂಗಾಗಿ ನಿಮ್ಗೆ ಎಲ್ಲಿ ಲೈಟ್ ಆಗಿ ನಿಮ್ ಖರ್ಚು ಜಾಸ್ತಿ ಏನಿರಲ್ಲ. ಏನೊಂದು 5 ml ಹಾಕೊಂಡು 350-360 ಸಿಗುತ್ತೆ, 400 ರೂಪಾಯಿ ಒಳಗಡೆ ಸಿಗುತ್ತೆ. ಕರೆಕ್ಟ್ ಅಲ್ಲ? ಅದನ್ನ ನೀವು ಮಿಕ್ಸ್ ಮಾಡೋವಾಗ ಅದನ್ನೇ ಎತ್ಕೊಂಡು ಒಂದು ರೌಂಡ್ ಸ್ಪ್ರೇ ಮಾಡಿಬಿಟ್ರೆ ನಿಮಗೆ ಅಡ್ವಾನ್ಸ್ ಆಗಿ ರೋಗ ಬರೋದು ನಿಂತೋಗ್ಬಿಡುತ್ತೆ. ಅಥವಾ ಅಲ್ಲೇನ ಕಾಣಿಸ್ಕೊಂತಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಬರುತ್ತೆ. ಅದಂಗಾಗ್ಬಿಟ್ಟು ಎಸ್ಪೆಷಲಿ ದಾಳಿಂಬೆಯಲ್ಲಿ ರೆಗ್ಯುಲರ್ ಆಗಿ ಕೊಡ್ಬೇಕು. ಅದನ್ನ ಕೆಮಿಕಲ್ಗಳು ಹೊಡೆಯೋ ಬದಲು ಬಯಾಲಜಿಕಲ್ ಮುಖಾಂತರ. ನೀವು ದಾಳಿಂಬೆ ವಿಡಿಯೋ ಬಿಟ್ಟಿದ್ದೀರಲ್ಲ, ಕರೆಕ್ಟ್, ಅದ್ರಲ್ಲಿ ಅದನ್ನೇ ಮಾತಾಡಿದ್ವಿ. ಮತ್ತೆ ಅಡಿಕೆಯಲ್ಲೂ ಮಾತಾಡಿದ್ವಿ, ಅರಳಿಗೆಲ್ಲ ಉದುರೋ ಅಂತದೆಲ್ಲ ಕಂಟ್ರೋಲ್ ಆಗುತ್ತೆ. ಅಡಿಕೆ ಐತೆ ಸರ್ ನಮ್ದು. ಎಲ್ಲಿದೆ? ಅಲ್ಲಿ ದೂರ ಹೋಗ್ಬೇಕು. ಜಾಸ್ತಿ ಇಟ್ಟಿದ್ರೆ ಹಂಗಾದ್ರೆ ಗೋಲ್ಡ್ ನೀವು. ಜಾಸ್ತಿ ಏನಿಲ್ಲ ಸರ್, ಒಂದು 500 ಗಿಡ ಐತೆ. 500 ಗಿಡ ಇದೆ, ಸೂಪರ್. ತೆಂಗೊಂದು 400 ಐತೆ, 500 ಅಡಿಕೆ. ಸೊ ನಿಮ್ಗೆ ಎಷ್ಟು ಬಯಾಲಜಿಕಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ನಿಮಗೆ ಸರ್? ಬಯಾಲಜಿಕಲ್ ಅಂದ್ರೆ ಇವು ಕೆಮಿಕಲ್ಗಳು ಬಳಸದೆ ಇವುಗಳಲ್ಲಿ 100% ಇಂಪಾರ್ಟೆಂಟ್ ಸರ್. ನಿಮ್ 7ನೇ ತಲೆಮಾರು ಜಮೀನು ಅಂದ್ರಲ್ಲ, ಇನ್ನು 7 ತಲೆಮಾರು ಉಳಿಬೇಕು ಅಂತಂದ್ರೆ ಬಯಾಲಜಿಕಲ್ ಬಳಸಿದ್ರೆ ಮಾತ್ರ ಉಳಿಯುತ್ತೆ. ಜಾಸ್ತಿ ಕೆಮಿಕಲ್ಗಳು ಕೊಡ್ತಾ ಹೋದ್ರೆ ಯಾವತ್ತೋ ಒಂದಿನ ಬೇಸಸ್ ಭೂಮಿ ಬಿಟ್ಟೋಗ್ಬಿಡುತ್ತೆ. ಇಲ್ಲೆಲ್ಲ ಕಮರ್ಷಿಯಲ್ ಬಂದ್ಬಿಡ್ತವೆ. ಬಾಡಿಗೆ ನಿಮ್ ಮಗ ಮಗಳು ಕಮರ್ಷಿಯಲ್ ಮಾಡ್ಬಿಡ್ತಾರೆ. ಹಾಗೇನ್ ಮಾಡ್ತೀರಾ? ಹಾಗೇನ್ ಮಾಡಕ್ಕಾಗಲ್ಲ. ಒಳ್ಳೇದೇ ಮಾಡ್ಲಿ, ಬೆಳವಣಿಗೆ ಇಂಪಾರ್ಟೆಂಟ್. ಬಟ್ ಮಣ್ಣನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಮಣ್ಣಿಗೆ ಕೆಮಿಕಲ್ಗಳು ತುಂಬಾ ತುಂಬಾರ್ದು, ಕೊಡಬೇಡಿ ಅಂತ ಹೇಳೋದು. ಯಾಕಂದ್ರೆ ಮೋನೋಕಲ್ಚರ್ ಇದೆ ನೋಡಿ, ಒಂದೇ ಎಕರೆಯಲ್ಲಿ ಎಷ್ಟು ಟೊಮೆಟೊ ಗಿಡಗಳಿದಾವೆ? 4000 8,000 ಸಸಿ. ಎಷ್ಟು ಸಸಿ ಹಾಕಿರ್ತೀರ? 7,000 ಇರುತ್ತೆ. 8,000 ಆಗ್ತಾರೆ ಸಾಮಾನ್ಯವಾಗಿ. 7ರಿಂದ 8,000. ನೀವು ಸ್ವಲ್ಪ ದೂರ ಬಿಟ್ಟಿರೋದ್ರಿಂದ 7,000 ಅನ್ಕೊಳ್ಳೋಣ. ಒಂದ್ ಎಕರೆಯಲ್ಲಿ 7ರಿಂದ 8,000 ಟೊಮೊಟೊ ಸಸಿಗಳಿದಾವೆ ಅಂದ್ರೆ ಅದರಲ್ಲೇ ಕಾಂಪಿಟೇಷನ್ ಇದೆ ತಾನೆ? ಕಾಂಪಿಟೇಷನ್ ಐತೆ. ಹಂಗಾಗ್ಬಿಟ್ಟು ಇಲ್ಲೇ ಗೊತ್ತಾಗುತ್ತೆ ಕಾಂಪಿಟೇಷನ್ ಇದೆ. ಸೊ ಹಂಗ ಕೆಮಿಕಲ್ ಕೊಡಬೇಡಿ ಅಂತ ಹೇಳಲ್ಲ, ಕಮ್ಮಿ ಪ್ರಮಾಣದಲ್ಲಿ ಕೊಡೋಣ, ಮ್ಯಾಕ್ಸಿಮಮ್ ಬಯಾಲಜಿಕಲ್ ಕೊಡೋಣ.